ರಾಜಸ್ಥಾನದಲ್ಲಿ ಚುನಾವಣಾ ಅಧಿಕಾರಿ ಕೆನ್ನೆಗೆ ಹೊಡೆದಿದ್ದ ಅಭ್ಯರ್ಥಿಯನ್ನ ಅರೆಸ್ಟ್ ಮಾಡಲಾಗಿದೆ. ಪಕ್ಷೇತರ ಅಭ್ಯರ್ಥಿ ನರೇಶ್ ಮೀನಾ ಅವರನ್ನ ಬಂಧಿಸಿದ್ದಾರೆ ಪೊಲೀಸರು. ಭಾರೀ ಪೊಲೀಸ್ ಭದ್ರತೆಯೊಂದಿಗೆ ಬಂದು ನರೇಶ್ ಮೀನಾರನ್ನ ಅರೆಸ್ಟ್ ಮಾಡಿದ್ದಾರೆ. ನರೇಶ್ ಮೀನಾ ಬಂಧನದ ವೇಳೆ ಕಿಡಿಗೇಡಿಗಳು ಕಲ್ಲು ಎಸೆದಿದ್ದಾರೆ. ಟೋಂಕ್ ಜಿಲ್ಲೆಯ ದೆವಲಿ ಉನಿಯಾರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯವರು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ರು. ಈ ಅಭ್ಯರ್ಥಿ ಚುನಾವಣಾ ಅಧಿಕಾರಿ ಕೆನ್ನೆಗೆ ಹೊಡೆದಿದ್ದರಿಂದ ಇವತ್ತು ಅರೆಸ್ಟ್ ಆಗಿದ್ದಾರೆ. ಅಧಿಕಾರಿ ಎಸ್ಡಿಎಂ ಅಮಿತ್ ಚೌಧರಿ ಮೇಲೆ ಕಪಾಳ ಮೋಕ್ಷ ಮಾಡಿದ್ರು ನರೇಶ್ ಮೀನಾ. ಚುನಾವಣಾ ಅಧಿಕಾರಿಗೆ ಕಪಾಳ ಮೋಕ್ಷ ಮಾಡಿದ ಬಳಿಕ ಅಲ್ಲಿ ಒಂದಷ್ಟು ಕಾಲ ಉದ್ವಿಗ್ನ ಪರಿಸ್ಥಿತಿ ಕೂಡ ಉಂಟಾಗಿತ್ತು. ರಾತ್ರಿ ವೇಳೆ ವಾಹನಗಳಿಗೆ ಬೆಂಕಿ ಹಚ್ಚಿದ್ರಿಂದ ಈ ಉದ್ರಿಕ್ತರ ಗುಂಪು ಏನಿದೆ ಬೆಂಕಿ ಹಚ್ಚಿದ್ರಿಂದ ಸಾಕಷ್ಟು ಅಲ್ಲಿಯ ವಾತಾವರಣ ಕೂಡ ಹದಗೆಟ್ಟಿತ್ತು. ಈ ಸಮ್ರಾವತ್ ಗ್ರಾಮ ಉನಿಯಾರ ತಾಲೂಕಿಗೆ ಸೇರಿಸಬೇಕು ಅಂತ ಗ್ರಾಮಸ್ಥರು ಒತ್ತಾಯಿಸ್ತಾ ಇದ್ರು. ಈ ಗ್ರಾಮವು ಫೋರ್ಟ್ ತಾಲೂಕಿಗೆ ಸೇರುತ್ತೆ ಪ್ರಸ್ತುತ. ಈ ಕಾರಣಕ್ಕಾಗಿ ಸಮ್ರಾವತ್ ಗ್ರಾಮಸ್ಥರು ಮತದಾನವನ್ನು ಬಹಿಷ್ಕಾರ ಮಾಡಿಬಿಟ್ಟಿದ್ರು. ಅಮಿತ್ ಚೌಧರಿ ಅವರು ಗ್ರಾಮಸ್ಥರ ಜೊತೆಗೆ ಚರ್ಚೆ ನಡೆಸಿದ್ದಾರೆ. ಅದಾದ ಬಳಿಕ ಮೂವರ ಬಳಿ ಮತದಾನ ಮಾಡಿಸಿದ್ದಾರೆ ಅಂತ ಈ ನರೇಶ್ ಮೀನಾ ಏನಿದ್ದಾರೆ ಚುನಾವಣಾ ಅಧಿಕಾರಿಗೆ ಈ ರೀತಿ ಕಪಾಳ ಮೋಕ್ಷ ಮಾಡಿದ್ರು. ಹೀಗಾಗಿ ಈಗ ಅವರು ಅರೆಸ್ಟ್ ಆಗಿದ್ದಾರೆ. ಇನ್ನು ಅರೆಸ್ಟ್ ಆಗುವಂಥ ಸಂದರ್ಭದಲ್ಲಿ ಪೊಲೀಸ್ ಬಿಗಿ ಭದ್ರತೆ ಕೂಡ ಇತ್ತು. ಈ ಸಂದರ್ಭದಲ್ಲಿ ಕೆಲ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನು ಮಾಡಿದ್ದಾರೆ, ಕಲ್ಲು ಎಸೆದಿದ್ದಾರೆ. क्या सरेंडर किया है? अरे वाचर को रोको ना। नरेश मीणा यहाँ पर मैं बात करने की कोशिश करता हूँ। क्या सरेंडर किया है? अरे वाचर को रोको ना। नरेश मीणा यहाँ पर मैं बात करने की कोशिश करता हूँ। क्या सरेंडर किया है? अरे वाचर को रोको ना। नरेश मीणा यहाँ पर मैं बात करने की कोशिश करता हूँ। ಎಸ್ ನರೇಶ್ ಮೀನಾ ಅವರನ್ನ ಇವತ್ತು ಪೊಲೀಸರು ಬಿಗಿ ಭದ್ರತೆಯ ಜೊತೆಗೆ ಅರೆಸ್ಟ್ ಮಾಡಿದ್ದಾರೆ. ಹಾಗಾದ್ರೆ ಗಲಾಟೆ ನಡೆದಿದ್ದು ಯಾಕೆ ಅಂತ ನೋಡೋದಾದ್ರೆ ಸಮ್ರಾವತ್ ಗ್ರಾಮ ಉನಿಯಾರ ತಾಲೂಕಿಗೆ ಸೇರಿಸಬೇಕು ಅಂತ ಗ್ರಾಮಸ್ಥರು ಒತ್ತಾಯಿಸ್ತಾ ಇದ್ರು. ಪ್ರಸ್ತುತ ಈ ಗ್ರಾಮ ಫೋರ್ಟ್ ತಾಲೂಕಿಗೆ ಸೇರುತ್ತೆ. ಈ ಕಾರಣಕ್ಕಾಗಿ ಸಮ್ರಾವತ್ ಗ್ರಾಮಸ್ಥರು ಮತದಾನವನ್ನು ಬಹಿಷ್ಕಾರ ಮಾಡಿದ್ರು. ಅಮಿತ್ ಚೌಧರಿ ಅವರು ಗ್ರಾಮಸ್ಥರೊಂದಿಗೆ ಚರ್ಚೆ ನಡೆಸಿದ್ದಾರೆ. ಅದಾದ ಬಳಿಕ ಮೂವರ ಬಳಿ ಮತದಾನವನ್ನು ಮಾಡಿಸಿದ್ದಾರೆ ಅಂತ ಕಪಾಳ ಮೋಕ್ಷ ಮಾಡಿದ್ರು ಈ ನರೇಶ್ ಮೀನಾ ಅನ್ನುವಂಥ ವ್ಯಕ್ತಿ. ಹೀಗಾಗಿ ಅವರನ್ನ ಪೊಲೀಸರು ಈಗ ಬಿಗಿ ಭದ್ರತೆಯ ಜೊತೆಗೆ ಅರೆಸ್ಟ್ ಮಾಡಿದ್ದಾರೆ. ಹೀಗಿದ್ದು ಕೂಡ ಕೆಲ ಕಿಡಿಗೇಡಿಗಳು ಇದೇ ಸಂದರ್ಭದಲ್ಲಿ ಕಲ್ಲನ್ನು ಕೂಡ ಎಸೆದಿದ್ದಾರೆ. ಚುನಾವಣೆ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಆಗಿದ್ದಂಥ ಗಲಾಟೆ ಇದು. ಕಪಾಳ ಮೋಕ್ಷ ಆಗಿತ್ತು. ಚುನಾವಣಾ ಅಧಿಕಾರಿಗೆ ಈ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದಂಥ ಅಭ್ಯರ್ಥಿ ನರೇಶ್ ಮೀನಾ ಏನಿದ್ದಾರೆ ಚುನಾವಣಾ ಅಧಿಕಾರಿಗೆ ಕಪಾಳ ಮೋಕ್ಷ ಮಾಡಿದ್ರು. ಗ್ರಾಮಸ್ಥರ ಜೊತೆಗೆ ಮಾತನಾಡಿ 3 ಜನರಿಂದ ಮತದಾನ ಮಾಡಿಸ್ಬಿಟ್ಟಿದ್ದಾರೆ ಇವರು ಅಂತ. ಅಂದರೆ ಆ ಗ್ರಾಮಸ್ಥರು ಏನು ಮತದಾನ ಬಹಿಷ್ಕಾರ ಮಾಡಿದ್ರಲ್ಲ, ಹಾಗಿದ್ರೂ ಕೂಡ ಅವ್ರ ಜೊತೆಗೆ ಮಾತನಾಡಿ ಇವರು ಮತದಾನ ಮಾಡಿಸಿದ್ದಾರೆ 3 ವ್ಯಕ್ತಿಗಳಿಂದ ಅನ್ನುವಂಥ ಕಾರಣಕ್ಕೆ ಈ ರೀತಿ ಚುನಾವಣಾ ಅಧಿಕಾರಿ ಮೇಲೇ ದರ್ಪ ತೋರಿಸಿದ್ರು. ಹೀಗಾಗಿ ಇವತ್ತು ನರೇಶ್ ಮೀನಾರನ್ನ ಅರೆಸ್ಟ್ ಮಾಡಲಾಗಿದೆ.